ದ ಡೆವಿಲ್ ಸಿನಿಮಾ ಅಂತ ಬಂದಾಗ ದ ಡೆವಿಲ್ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದಾಗ ಈ ಡೆಫಿನೇಷನ್ಸ್ ನಾವು ವರ್ಕ್ ಮಾಡ್ಕೊಂಡ್ವಿ. ಈಗ ಹೊರಗಡೆ ಒಂದ್ ಸುದ್ದಿ ಹರಿದಾಡ್ತಾ ಇರ್ತಕ್ಕಂಥದ್ದು, ಇದರಲ್ಲಿ ದರ್ಶನ್ ಸರ್ ಆಫ್ಟರ್ ಲಾಂಗ್ ಟೈಮು ಡ್ಯುಯಲ್ ರೋಲ್ ಮಾಡಿದ್ದಾರೆ, ಮೆನಿ ಶೇಡ್ಸ್ ಇರುತ್ತೆ, ಮೆನಿ ಲೇಯರ್ಸ್ ಇರುತ್ತೆ ಅಂತ ಕೇಳ್ತೀವಿ. ಯಾ ಶೇಡ್ಸ್ ಇದೆ, ಬಟ್ ಡ್ಯುಯಲ್ಲ ಇಲ್ವಾ ಏನು ಅನ್ನೋದೆಲ್ಲ 11ನೇ ತಾರೀಕು. ಓಕೆ. ಕಾಂತಾರ ಸಿನಿಮಾ ಬಂದಾಗ ರಿಷಬ್ ಶೆಟ್ಟಿ ಅವ್ರಿಗೆ ತುಂಬಾ ಸ್ಟ್ರೆಂತ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಂತವ್ರು ಪ್ರಗತಿ ರಿಷಬ್ ಶೆಟ್ಟಿ ಅವರು. ಆಸ್ ಅ ಕಾಸ್ಟ್ಯೂಮ್ ಡಿಸೈನರ್ ಆಗಿ, ಆಸ್ ಅ ವೈಫ್ ಆಗಿ, ಆಸ್ ಅ ಫಿಲ್ಮ್ ಲವರ್ ಆಗಿ, ಅಟ್ ದ ಸೇಮ್ ಟೈಮ್ ಮಿಲನಾ ಪ್ರಕಾಶ್ ಅವರ ಮೇನ್ ಸ್ಟ್ರೆಂತ್ ಅಶ್ವಿನಿ ಮೇಡಮ್ ಅವರು. ಈ ಸಿನಿಮಾಗೆ ಚೇತನ್ ಅವ್ರ ಜೊತೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ತುಂಬಾ ಡಿಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಸೆಟ್ ಅಲ್ಲೇ ಇದ್ದು ತುಂಬಾ ಎಫರ್ಟ್ಸ್ ಹಾಕಿದ್ರು ಅಂತ ನೀವು ಮೊನ್ನೆ ಹೇಳ್ತಾ ಇದ್ದೀರಿ. ಅಂದ್ರೆ ಅಶ್ವಿನಿ ಅವ್ರು ಬಂದು ಆಕ್ಚುಲಿ ಪಾಪ ಅವ್ರು ಇನ್ವಾಲ್ವ್ ಆಗಬೇಕಾಯ್ತು. ಅವ್ರು ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನೋಡ್ಕೊಳ್ತಾ ಇದ್ರು, ಅದು ನಡೀತಾ ಇತ್ತು. ಯಾಕಂದರೆ ಅದು ನಮಗೆಲ್ಲರಿಗೂ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಮಕ್ಕಳು ಆಗಲಿ, ಅವರಾಗಲಿ, ಅವ್ರ ಭವಿಷ್ಯ ಆಗಲಿ, ಅದರಲ್ಲಿ ನಾವು ಜಾಸ್ತಿ ತೊಡಗಿಸ್ಕೊಡೋರು. ನಾವು ಆ ಸ್ಟೇಜಸಲ್ಲಿ ನಾವು ಇರಬೇಕು ಅವ್ರಿಗೆ. ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ನಮಗೆ ಜಾಸ್ತಿ. ಹ್ಯಾವಿಂಗ್ ಸೆಡ್ ದ್ಯಾಟ್, ಇದು ನಾವು ದ ಡೆವಿಲ್ ಶುರು ಮಾಡಿದಾಗ ಏನಾಯಿತು ಅಂದರೆ ಸ್ವಲ್ಪ ಇದು ಇಟ್ ವಾಸ್ ಅ ಬಿಗರ್ ಫಿಲ್ಮ್. ನನಗೆ ಸ್ವಲ್ಪ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲಿ, ಅದನ್ನ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಹೆವಿ ಆಗ್ತಾ ಇತ್ತು. ಬ್ಯಾಕ್ಗ್ರೌಂಡಲ್ಲಿ ನೋಡ್ಕೊಳ್ಬೇಕು ಫೈನಾನ್ಸ್ನ, ಅದನ್ನ ಇದನ್ನ ಅಂತ ಅನ್ಕೊಂಡಿದ್ದು ಅಶ್ವಿನಿಗೆ ಸ್ವಲ್ಪ ದಿನನಿತ್ಯ ಶೂಟಿಂಗ್ ಬರಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ತಾಯಿ, ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲರೂ. ಇಲ್ಲ ನಾವು ಇರ್ತೀವಿ ಮನೇಲಿ, ನಾವು ನೋಡ್ಕೊಳ್ತೀವಿ, ಎಲ್ಲನೂ ಮನೇನ ನಿಭಾಯಿಸ್ತೀವಿ. ಯಾಕಂದರೆ ಅಲ್ಲೇ ಒಂದು ದೊಡ್ಡ ಇದಿದೆ, ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ಒಂದು ನಡೀತಾ ಇದೆ. ಸೊ ಎಲ್ಲರೂ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್ನ ನಾವು ತಗೊಂಡು, ನೀವು ಮಾಡಿ, ನಾವು ಇರ್ತೀವಿ, ಇದೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಧೈರ್ಯ ಕೊಟ್ಟಿದ್ದಕ್ಕೆ ಪಾಪ ಅಶ್ವಿನಿ ಇಲ್ಲಿ ಬಂದಿದ್ದೋ. ಬಿಟ್ಟರೆ ಅವಳಿಗೆ ಇಲ್ಲಿ ಬರಬೇಕು, ಇದು ಡೈಲಿ ನಾನು ಇಲ್ಲಿ ಇರಬೇಕು ಅನ್ನೋದು ಇರಲಿಲ್ಲ ಅವ್ರ ಮುಂಚೆ. ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನಿಂಗ್ ಡೆಫಿನೆಟ್ಲಿ ಈಸ್ ಚೇತನ್, ಅವರೇ ಡಿಸೈನರ್. ಬಟ್ ಅಗೇನ್ ನನ್ನ ಒತ್ತಡಗಳು, ನನ್ನ ಪ್ರೆಷರು, ನಾನು ಏನಾದ್ರು ಹೇಳಿದ್ನ ಅಶ್ವಿನಿ ಅವ್ರ ಜೊತೆಲೇ ಇರೋರಲ್ಲ, ನಾನು ಅವ್ರಿಗೆ ಹೇಳಿ ಡೀಟೇಲ್ಸ್ ಕೊಡ್ತಾ ಇದ್ದೆ. ಈ ಥರ ಬೇಕು, ಈ ಥರ ಬೇಕು, ಈ ಥರ ಬೇಕು ಅಂತ. ಸೊ ಅವ್ರು ನನಗೆ ತೋರಿಸೋರು, ಇದು ಓಕೆನಾ ನಿಮಗೆ, ಈ ಥರ ಓಕೆನಾ ನಿಮಗೆ ಅಂತ. ಸೊ ನನಗೆ ಚೇತನ್ಗೆ ಅವರೊಂದು ಕಮ್ಯುನಿಕೇಷನ್ ಬ್ರಿಡ್ಜ್ ಆ್ಯಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಿದ್ರು ಅವರು ಚೇತನ್ ಅವ್ರ ಕೈಯಲ್ಲಿ. ಆ್ಯಂಡ್ ಅದಲ್ಲದೆ ಕಂಪ್ಲೀಟ್ ಸ್ಕೆಡ್ಯೂಲ್ ಪ್ಲಾನಿಂಗಿಂದ ಹಿಡಿದು ಪ್ರತಿಯೊಂದನ್ನು ಬಂದು ನಾವು ಡೈರೆಕ್ಷನ್ ಟೀಮ್ ಜೊತೆ ಕೂತು ಮಾಡಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಇದನ್ನು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಎಲ್ಲನೂ ಅಶ್ವಿನಿ ಹ್ಯಾಂಡಲ್ ಮಾಡಿದ್ರು. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಟೀಮ್. ಆ್ಯಂಡ್ ಅದಾದಮೇಲೆ ದರ್ಶನ್ ಅವ್ರಿಗೆ ಏನಂದರೆ, ಓಕೆ ಪರವಾಗಿಲ್ಲಮ್ಮ, ಎಲ್ಲ ನೀನು ಹ್ಯಾಂಡಲ್ ಮಾಡ್ತಿದ್ಯಲ್ಲ ಅಂತ ಹೇಳಿ, ಬಾಮ್ಮ ಇಲ್ಲಿ ತಂಗಿ ಅಂತ ಕೂರಿಸ್ಕೊಂಡು, ನಿನಗೆ ಇದು ನೋಡ್ಕೊಮ್ಮ ಅಂತ ಅವರು ಕೂಡ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಶಿ ಟುಕ್ ಓವರ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಶಿ ಡಿಡ್ ಇಟ್ ವೆರಿ ವೆಲ್. ಸೂಪರ್ ಸರ್. ಈ ಸಿನಿಮಾದಲ್ಲಿ ಸಾಕಷ್ಟು ಅನುಭವಗಳಾಗಿರುತ್ತೆ ಅವ್ರಿಗೆ. ನೆಕ್ಸ್ಟ್ ನಿಮ್ಮ ಸಿನಿಮಾಗಳಿಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಅವ್ರು ಈಗ 20 years ಟ್ರಾವೆಲ್ ಮಾಡಿದ್ವಿ ಜೊತೆಲಿ. ಆ್ಯಂಡ್ ಶಿ ಸೀನ್ ಇದೆಲ್ಲದಕ್ಕಿಂತ ಮುಂಚೆ ಅವಳು ಕೆಲಸ ಕಲ್ತಿದ್ದು ನನ್ನ ತಂದೆ ಹತ್ರ. ಅವರು ಪ್ರೊಡ್ಯೂಸರ್ ಆಗಿದ್ದಾಗ, ಅವ್ರು ಆ್ಯಕ್ಚುಲಿ ಅವರೆಲ್ಲ ನೋಡ್ಕೊಳ್ತಿದ್ದಾಗ ಅವ್ರು ಹೇಳಿದ್ರು, ಇನ್ನು ಮುಂದೆ ನಾನು ನೋಡ್ಕೊಳಕ್ಕಲ್ಲ, ನೀನು ಸ್ವಲ್ಪ ಇದನ್ನೆಲ್ಲ ಒಂಚೂರು ನೀನು ನೋಡ್ಕೋ ಅಂತ ಹೇಳಿ ಅವರು ಹೇಳ್ಕೊಟ್ಟಿದ್ರು. ಕೆಲವೊಂದು ವಿಷಯಗಳು ಎಲ್ಲ ಅವ್ರು ಹೇಳ್ಕೊಡೋಕೆ ಶುರು ಮಾಡಿದ್ರು. ಅದನ್ನ ಸ್ವಲ್ಪ ಗ್ರಾಸ್ಪ್ ಮಾಡಿಕೊಂಡು, ಆ್ಯಂಡ್ ನಾನು ಹೇಗೆ ವರ್ಕ್ ಮಾಡ್ತಿದ್ದ ನೋಡಿ ಅದನ್ನು ಗ್ರಾಸ್ಪ್ ಮಾಡಿಕೊಂಡು, ಶಿ ಈಸ್ ಬೇಸಿಕಲಿ ಫೈನಾನ್ಷಿಯಲ್ ಅನಲಿಸ್ಟ್ ಆ್ಯಕ್ಚುಲಿ. ಸೊ ಎಲ್ಲೋ ಒಂದು ಕಡೆ ಸಪೋರ್ಟ್ ಸಿಸ್ಟಮ್ ಅಂತ ನಿಮಗೆ ಫ್ಯಾಮಿಲಿಲೇ ಸಿಕ್ಕಾಗ ಇಟ್ ಹೆಲ್ಪ್ಸ್ ಆ್ಯಂಡ್ ವರ್ಕ್ಸ್ ಅ ಲಾಟ್. ದಟ್ ಇಸ್ ಹೌ ಶಿ ಬಿಕೇಮ್ ಅ ಪಾರ್ಟ್ ಆಫ್ ದ ಬಾಲಿವುಡ್. ಸೀರಿಯಲ್ ಪ್ರೊಡಕ್ಷನ್ ಹೌಸ್ ಅಂತ ಇದಕ್ಕೆ ನಂಗೆ ಸಡನ್ ಆಗಿ ನೆನಪಾಯ್ತು. ಇಲ್ಲ UK ಅಲ್ಲಿ ಇದ್ರಿ, ಇಮಿಡಿಯೇಟ್ ಸಿನಿಮಾ ನಿಮ್ಮನ್ನ ಎಳೀತು, ಇಲ್ಲಿಗೆ ಬಂದ್ರಿ, ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ರಿ. ಆ ಡೇಸ್ ನ ಒಂದ್ಸರಿ ರೀಕಾಲ್ ಮಾಡೋದಾದ್ರೆ ಸರ್? ಇಲ್ಲ, ಇದು ಹೇಗೆ ಅಂದರೆ, UK ಅಲ್ಲಿ ನಾನು ಬಿಸ್ನೆಸ್ ಸ್ಟಡೀಸ್ ಮಾಡಿದ್ದು, ಅದಾದಮೇಲೆ ಇಲ್ಲೇ ಬಂದು ನಾನು ವರ್ಕ್ ಮಾಡ್ತಿದ್ದು. ನನ್ನ ಕಂಪ್ಲೀಟ್ ಎಜುಕೇಷನ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಬಂದು ನನ್ನ ತಂದೆಗೋಸ್ಕರ. ನಾನು ಹುಟ್ಟಿರೋದೇ ಈ ಇಂಡಸ್ಟ್ರಿಯಲ್ಲಿ, ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಬಿಸ್ನೆಸ್. ಸೊ ಬಟ್ ಅವ್ರಿಗೆ ಈ ಟೆನ್ಷನ್ ಆಗಲಿ, ಸಿನಿಮಾ ಇಂಡಸ್ಟ್ರಿ ಬೇಡ, ನೀನು ಚೆನ್ನಾಗಿ ಓದಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಅದಕ್ಕೋಸ್ಕರ MBA ಮಾಡಿದ್ದು, ಅದಕ್ಕೋಸ್ಕರ ನಾನು ಒಂದು ವರ್ಷ ಹೊರಗಡೆ ಕೆಲಸ ಕೂಡ ಮಾಡಿದ್ದು. ಅದಾದ್ಮೇಲೆ ನಾನು ಹೇಳಿದೆ, ನೀವು ಹೇಳಿದ್ದೆಲ್ಲ ನಾನು ಮಾಡಾಯ್ತಲ್ಲ, ಈಗ ನನಗೆ ಏನು ಬೇಕು ಅದನ್ನು ನಾನು ಮಾಡಬೇಕು, ನನಗೆ ಒಂದು 2 years ಟೈಮ್ ಕೇಳಿ ನಾನು ಶುರು ಮಾಡಿದಾಗ ಆವಾಗ ಆಗಿದ್ದು ಖುಷಿ. ನಾನು ಫಸ್ಟ್ ಖುಷಿನ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದು, ಅದು ಹೇಗೋ ಡಿರೆಕ್ಷನ್ಗೆ ತೊಗೊಂಡು ಹೋಯ್ತು. ಆ್ಯಂಡ್ ಅಗೇನ್ ನಮ್ಮ ತಾಯಿ ಸಪೋರ್ಟ್ ಇತ್ತಲ್ಲಿ, ಅವ್ನು ಮಾಡ್ತಾನೆ ಬಿಡಿ ಅಂತ ಹೇಳಿ ಆ ಸಿನಿಮಾ ನನ್ನ ಕೈ ಕೊಟ್ಟರು. ಅದಾಯಿತು. ಅದೆಲ್ಲ ಮಾಡಿ ನಾನು ಯೂಶ್ವಲಿ ಪ್ರತಿ ಒಂದು ಸಿನಿಮಾಗೂ 2 ವರ್ಷ 3 ವರ್ಷ ಟೈಮ್ ತೊಗೊಳ್ತಾ ಇದ್ದೆ. ಆವಾಗ ನಾನು ಯಾವುದೋ ಒಂದ್ಸಲಿ ಸುವರ್ಣಾಗ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಅಲ್ಲಿ ಅನೂಪ್ ಚಂದ್ರಶೇಖರ್ ಅಂತ ಹೇಳಿ ಬಿಸ್ನೆಸ್ ಹೆಡ್ ಅವತ್ತು ನನ್ನ ಮೀಟ್ ಮಾಡೋಕ್ಕೆ ಬಂದರು. ಸೊ ಮೀಟ್ ಎಲ್ಲ ಮಾಡಿದಾಗ ಆವಾಗ ಒಂದು ಮಾತು ಹೇಳಿದ್ರು ಅವರು, ಒಂದು ವೆಲ್ ಡಿಸಿಪ್ಲಿನ್ ಪ್ರೊಡಕ್ಷನ್ ಹೌಸ್ ನಿಮ್ಮದು, ಸೊ ನೀವು ಯಾಕೆ ಟೆಲಿವಿಷನ್ನಲ್ಲಿ ನಮಗೇನು ಪ್ರೊಡ್ಯೂಸ್ ಮಾಡಿಕೊಡ್ಬಾರ್ದು ಅಂತ ಕೇಳಿದ್ರು. ಸೊ ನಾನು ಮನೆಗೆ ವಾಪಸ್ ಬಂದು ತುಂಬ ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರೂ
ನಾನು ಸಿನಿಮಾ ಮಾಡ್ತಿದ್ದಾಗ ಪಾಪ ಅವ್ರಿಗೊಂದು ಪೇಮೆಂಟ್ ಇರೋದು, ಕೆಲಸ ಮಾಡೋರು, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಖಾಲಿ ಕೂತಿರೋರು. ಸೊ ನನಗೆ ಐ ಫೆಲ್ಟ್ ವೆರಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸೊ ಏನಾದರೂ ಮಾಡಬೇಕಲ್ಲ ಅಂದಾಗ ನಾವು ಸರಿ ಓಕೆ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ಅಂತ ಮಾಡಿದ್ರೆ ಇವರೆಲ್ಲರಿಗೂ ಕೆಲಸ ಆಗುತ್ತೆ, ಯಾಕೆ ಮಾಡಬಾರ್ದು ಅಂತ ಹೇಳಿ ಶುರು ಮಾಡಿದ್ದು ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್. ಬಟ್ ನನಗೆ ಆ ಬಿಸ್ನೆಸ್ನ ಕಲ್ತ್ಕೊಳ್ಳೋಕೆ ಒಂದು ವರ್ಷ ಬೇಕಾಯಿತು, ಬಿಕಾಸ್ ಯು ನೀಡ್ ಟು ಡೂ ದಟ್ ಕೈಂಡ್ ಆಫ್ ವರ್ಕ್ ಟು ಅಂಡರ್ಸ್ಟ್ಯಾಂಡ್ ದಟ್. ಬಟ್ ದೇರ್ ಅಗೇನ್ ಅಲ್ಲೂ ಅಷ್ಟೇ ಒಂದು ಒಳ್ಳೆ ಟೀಮ್, ಒಳ್ಳೆ ಟೆಕ್ನಿಷಿಯನ್ಸ್. ಫ್ರಾಂಕ್ಲಿ ಸ್ಪೀಕಿಂಗ್ ನನ್ನ ಪ್ರೊಡಕ್ಷನ್ ಹೌಸ್ ಅನ್ನೋದು ಬಿಟ್ಟು ಬೇರೆ ಯಾವುದೇ ಥರವಾದ ನನ್ನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರಲ್ಲ. ಯಾಕಂದ್ರೆ ಆ ಬಿಸ್ನೆಸ್ಸೇ ಬೇರೆ, ಆ ಕತೆ, ಆ ಕ್ರಿಯೇಟಿವಿಟಿ, ಆ ಆಸ್ಪೆಕ್ಟ್ಸೇ ಬೇರೆ, ಅದ್ರ ರಿದಮ್ಮೇ ಬೇರೆ. ಅದು ನನಗೆ ಗೊತ್ತಾಗಲ್ಲ ಅದಷ್ಟು ಸುಲಭವಾಗಿ. ಬಟ್ ಅಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಒಳ್ಳೆ ಟೀಮ್ ಇದೆ. ಸೊ ಆ ಥರ ನಾವು ಶುರು ಮಾಡಿದ್ವಿ, ಎಲ್ರಿಗೂ ಕೆಲಸ ಆಗಬೇಕು ಅಂತ. ಸೊ ನನಗೆ ತುಂಬ ತೃಪ್ತಿ ಕೊಡೋದ್ರೆ ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್. ಯಾಕಂದರೆ ಇಲ್ಲಿ ತನಕ ನಾವೊಂದು 9-10 ಸೀರಿಯಲ್ ನಾವು ಪ್ರೊಡ್ಯೂಸ್ ಮಾಡಿರ್ಬೋದು. ಆ್ಯಂಡ್ ದಿನನಿತ್ಯ ನನಗೆ ಆಲ್ಮೋಸ್ಟ್ ಒಂದು 100 to 150 ಫ್ಯಾಮಿಲೀಸ್ ಅದರಿಂದ ಸಂಪಾದನೆ ಮಾಡ್ಕೊಳ್ತಾರೆ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ಅದು ಆ್ಯಕ್ಚುಲಿ. ನೋಡಿದ್ರೆ ವೀಕ್ಷಕರೇ, ಅಣ್ಣ ಅವರು ಅಷ್ಟಿಲ್ದೆ ಹೇಳಿದಾರ, ನಿರ್ಮಾಪಕರು ಅನ್ನದಾತರು ಅಂತ. ಪ್ರಕಾಶ್ ಸರ್ ಅವ್ರ ತಂದೆ ರೀತಿ ಅನ್ನದಾತರಾಗಿ ಸಾಕಷ್ಟು ವರ್ಷಗಳ ಕಾಲ ಸಿನಿಮಾ ಸೀರಿಯಲ್ಗಳಿಗೆ ಹಣ ಹಾಕಿ ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್ ಕೂಡ ಕಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಡೆವಿಲ್ ಸಿನಿಮಾದ ಮೂಲಕ ದೊಡ್ಡ ಮಟ್ಟಕ್ಕೆ ಕಾಲಿಟ್ಟಿದ್ದಾರೆ ಅಲ್ವಾ ಸರ್? ಅದೇ ಎಲ್ಲ ಸಿನಿಮಾ ಇವಾಗ ನಾವು ಖುಷಿ ಮಾಡಿದ್ವಿ, ರಿಷಿ ಮಾಡಿದ್ವಿ, ಆಮೇಲೆ ಶ್ರೀ, ಆ್ಯಂಡ್ ದೆನ್ ಮಿಲನ ಮಾಡಿದ್ವಿ, ತಿರ್ಗಾ ವಂಶಿ ಆಯಿತು, ತಾರಕ್ ಆಯಿತು, ಗೋಕುಲ್ ಆಯಿತು, ವಿನಯ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಲ್ಲ ಸಿನಿಮಾದ ಅದರದೇ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ಆ್ಯಂಡ್ ಯಾವ ಸಿನಿಮಾನು ದೊಡ್ಡದು ಚಿಕ್ಕದು ಅಂತಲ್ಲ, ಸಿನಿಮಾನೇ ಆ್ಯಕ್ಚುಲಿ. ಅದು ದೊಡ್ಡದು ಚಿಕ್ಕದು ಅಂತ ಡಿಸೈಡ್ ಆಗೋದು ನಿಮಗೆ ರಿಲೀಸ್ ಆದಮೇಲೆ. ಸೊ ಎವ್ರಿ ಸಿನಿಮಾ ಇಸ್ ಇಸ್ ವೆರಿ ಬಿಗ್ ಫಾರ್ ಎವ್ರಿ ಮೇಕರ್ ಆ್ಯಕ್ಚುಲಿ. ಅದು ಎಷ್ಟೇ ಬಡ್ಜೆಟ್ ಆಗಿದ್ರು ಅವ್ರಿಗೆ ಅದು ತುಂಬ ದೊಡ್ಡದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.